ಹೌದಾ? ಯಾವಾಗ ಹೋಗಿದ್ರಿ? ಹಾಂ 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 ಮತ್ತೆ ಯಾರು? ಎಲ್ಲೇ ಎಲ್ಲೇ? ಹೌದನ? ಚಲೋ ಆತು ಬಿಡವ ಹಂಗಾರ. ಹ್ಞೂ, ಭಾರಿ ಮಸ್ತ್ ಆತು ಬಿಡು. ಹ್ಞೂ ಹ್ಞೂ, ಹೌದನ? ಹಾಂ. ಅವು ಯಾರು ನಿಮ್ಮ ಅತ್ತಿ ನೀವ? ಹ್ಞೂ, ಊಟದ್ದು ಎಷ್ಟಾತು? ಹ್ಞೂ, ಎದಕ್ಕವ ಅಷ್ಟು ಬಾಯಿ ಮಾಡಕತ್ತಿ? ಹ್ಞೂ, ಊಟದ್ದು ಎಷ್ಟಾತು? ಊಟದ್ದೊಂದು 2,000 ರೂಪಾಯಿ ಆತವ. ಆ, 2,000 ರೂಪಾಯಿ ಊಟದ್ದು? ಹ್ಞೂ, 2,000 ರೂಪಾಯಿ ಆಯ್ತು. ಹ್ಞೂ, ಅಲ್ಲ ಇದು ನಿಮ್ಮ ಅತ್ತಿನೂ ಕರ್ಕೊಂಡೋಗಿದ್ರೆ? ಹ್ಞೂ, ಮತ್ತು ಅವ್ರನ್ನ ಬಿಟ್ಟು ಹೋಗೋದನ? ಹೌದಾ, ಅತ್ತಿ ಕರ್ಕೊಂಡೋಗಿದ್ರೆ ಚಲೋ ಬಿಡ. ನೋಡು, ಅತ್ತಿನ ದೇವ್ರ ಥರ ಕಾಣ್ತೀನಿ ನೀನು, ಬಂಗಾರದಂಗೆ ನೋಡ್ಕೊಂತಿ. ಇನ್ನು ಕೆಲವ್ರು ಇರ್ತಾರೆ ಅತ್ತಿನ ಕಾಲ್ ಕಸ ಹಂಗೆ ನೋಡ್ಕೊಂತಿರ್ತಾರೆ. ಚಲೋ ಬಿಡು, ನಶೀಬ್ ಮಾಡ್ಯಾಳ ನಿಮ್ಮ ಅತ್ತಿ ನಿನ್ನಂತ ಸೊಸಿ ಪಡ್ಯಾಕ. ಹ್ಞೂ, ಹಂಗ ಇದ್ದಿದ್ದಂಗೆ ಹೇಳಿದ್ರೆ ಸಿಟ್ಟು ಬರ್ತೈತಿ, ಸಿಟ್ಟು. ಹ್ಞೂ, ಹೋಗ್ಲಿ ಬಿಡು. ಅವ ಯಾರಿಗನ್ನಕತ್ತಿ ಅಲ್ಲಿ ನೀನು? ಅದ್ಗೆ ಮಗನ ಯಾಕವ ಹಂಗೆ ಮಾತಾಡಕತ್ತಿ? ಥೋ, ನಿಂದೊಂದು ಕತ್ತಿ ಅತ್ತಾಗ ನಾ ಫೋನ್ ಮಾಡಿದ್ದೆ ತಪ್ಪಾತಾಗ. ನಾ ಫೋನ್ ಇಡ್ತೇನೆ ನೋಡಿ, ಹಿಂಗೆ ಮಾತಾಡಕತ್ತಿ ಅಂದ್ರೆ ಅತ್ತಾಗ. ಅಲ್ವ ನೀನು ಯಾವಾಗಾರ ಏನಾರ ಮಾತಾಡ್ಕೊ, ನಾ ಇದ್ದಾಗ ಮಾತ್ರ ಹಿಂಗೆ ಮಾತಾಡಕ್ಕೆ ಹೋಗ್ಬೇಡ ಅಷ್ಟೇ. ನಿಂದೊಂದು ಕತ್ತಿ ಅತ್ತಾಗ ಎಲ್ಲ ಚೆನ್ನಾಗಿದ್ರು ನಿಂಗೇನೋ ಒಂದು ಸಮಾಧಾನ ಇರಂಗಿಲ್ಲ ತಗ. ಈಗ ಎದ್ರ ಸಂಬಂಧಂಗೆ ಜಗಳ ಮಾಡಕತ್ತಿ ನೀನು? ಹಾಂ, ಸುಮ್ಮನೆ ಇರ್ತಿ ಇಲ್ಲ? ಯಾಕ? ಯಾ ದೇವ್ರೆ, ಅಲ್ಲವ ನಮಗೇನು ಸ್ವತಂತ್ರ ಅನ್ನೋದು ಐತನ? ಹೇಳಂಗಾರ ನೋಡೋಣ. ಸುಮ್ಮನೆ ಹಾಕಿದ್ದು ತಿನ್ಕೊಂಡು ಇರ್ಬೇಕಷ್ಟೆ. ನಮಗೇನು ಸ್ವತಂತ್ರ ಅನ್ನೋದು ಐತೇನ? ಹೋಗ್ಲಿ ಬಿಡು, ಯಾಕೆ ಸುಮ್ಮನೆ ಮಾತು? ಹಾಂ ಹಾಂ, ಹೌದನ? ಅದಕ್ಕೆ ಮಗ ಹೇಳು, ನಾನು ನಾಳೆ ಬರ್ತೇನೆ ಏನವ ಅಂಗಡಿ ಪೂಜಕ್ಕೆ. ಹಾಂ, ಬ್ಲಾಗ್ ಮಾಡ್ತೇನೆ ಅಂತ ಹೇಳು. ಅದೇನು ನೀನೇ ಹೇಳು. ಅವ ಹೇಳವ, ಏನಾಗಲ್ಲ. ಸರಿ ಆಯಿತು. ಸರಿವ, ಇಡ್ತೇನೆ ತಗೋ. ಚಂದಾಗಿ ನೋಡ್ಕೊರವ ನಿಮ್ಮ ಅತ್ತಿ, ನೀನಾರ ಹೋಗ್ಬೇಕಿ. ಇಡ್ತೇನೆ. ಗಿರ್ಜಾ, ಏನತ್ತೀರ? ಏನಿಲ್ಲ, ಅದೇನ ನಾಳೆ ಅಂಗಡಿ ಪೂಜೆಗೆ ಕರೆದಿರಂತಲ್ಲ ಆಕಿನ್ನು. ನಾಳೆ ಬರ್ತಾಳಂತ. ಆಕಿ ಗಂಡ ಇಬ್ರು ಬರ್ತಾರಂತ. ಅದೇನ ಅಂದ್ಲು. ಹಾಂ, ವಿಡಿಯೋನು ಮಾಡ್ತಾಳಂತ ನೋಡು. ಬರ್ತಾರಂತ ತಗೋರು. ಹೌದೇನ್ರಿ ಅತ್ತೀರ? ಆಯ್ತು ತಗೋರಿ. ನೋಡು ಎಷ್ಟು ನಂಜಿರ್ಬೇಕು. ಏನತ್ತೀರ? ನಾ ಏನು ಮಾಡಿದೆ? ಒಂದು ಮಾತಾರ ಕೇಳಿದೇನೆ. ಏನು ಮಾತಾಡತ್ತಿದ್ರಿ, ಯಾಕೆ, ಎಲ್ಲಿ ಹೋಗಿದ್ರಂತ ಅಂತ ಒಂದು ಮಾತಾರ ಕೇಳಿದೇನೆ. ನಂಗೆ ಯಾಕೆ ಬೇಕು ಅವ್ರೇನು ನಂಗೆ ಸಂಬಂಧನ ಅನ್ನೋ ಲೆಕ್ಕ ಹೊಂಟ್ಬಿಟ್ಟೆವ. ಅಲ್ಲ ಅತ್ತೀರ, ನಾ ಕೇಳ್ಬೇಕಂದೆ. ಮತ್ತು ನಿಂಗೆ ಯಾಕೆ ಬೇಕು? ನಾನು ನನ್ನ ಮಗಳ ಜೋಡಿನೂ ಮಾತಾಡಬಾರ್ದನ? ಅದು ಸ್ವತಂತ್ರ ಇಲ್ಲ ನನಗೆ ಅಂತ. ಮತ್ತೆ ಹಿಂಗಂದ್ರೆ ನಾನು ಏನು ಮಾಡಲಿ? ಅದಕ್ಕೆ ಸುಮ್ಮನಿದ್ದೆ ಅಷ್ಟೇ. ಹೇಳ್ರಿ, ನಿಮ್ಗೆ ಹೇಳ್ಬೇಕನ್ಸಿದ್ರೆ. ನಾ ಹೇಳ್ಬೇಕನಿಸಿ ಹೇಳಿದ್ರೆ ಕೇಳ್ತೀನಿ ನೀನು? ಬೇಡ ಪಾಪ, ನಾ ಹೇಳ್ಬೇಕನಿಸಿ ನೀ ಕೇಳೋದು ಏನು ಬೇಡ. ಏನು ಬೇಡ. ಏನ ತಿಸು ಏನ ಮಾತಾಡತ್ತಿರಲ್ಲ? ಏನಿಲ್ಲಪ್ಪ, ನಿಮ್ಮ ತಂಗಿ ಫೋನ್ ಮಾಡಿದ್ಲಿ ಈಗ. ಅಕ್ಕಿದ ವಿಚಾರ ಮಾತಾಡ್ತಾ ಇದ್ವಿ ಅಷ್ಟೇ, ಮತ್ತೇನಿಲ್ಲ. ಏನಂತ? ಏನಿಲ್ಲಪ್ಪ, ನಿನ್ನೆ ಗಂಡ ಹೆಂಡತಿ ಅದು ಕೂಸು ಅವ್ರ ಅತ್ತಿನ ಕರ್ಕೊಂಡು ಊಟಕ್ಕೆ ಹೋಗಿದ್ರಂತ. ಮಸ್ತ್ ಹೋಗಿ ಊಟ ಗಿಟ ಎಲ್ಲ ಮಾಡ್ಕೊಂಬಂದ್ರಂತ. ಗೊತ್ತನ ಪಾಪ, ಅದನ್ನೇ ಹೇಳಾತಿದ್ಲ. ಹೌದಾ? ಬರೇ ಒಂದು ಹೊತ್ತು ಇಬ್ರು ಉಂಡಿದ್ದಕ್ಕೆ 3 ಮಂದಿ 2,000 ರೂಪಾಯಿ ಬಿಲ್ ಆತಂತ. ಅದು ಎಂತ ತಿಂದಿರ್ಬೇಕಲ್ಲ? ಏನು ತಿಂದಿರ್ಬೇಕಂಗಾರ? ಭಾಳ ಖುಷಿ ಆಯ್ತು ಬಿಡು. ನೋಡು ಪಾಪ, ಆ ಮುದುಕಿನ ಬಿಡ್ಲಾರ್ದ ಜೊತೆ ಕರ್ಕೊಂಡೋಗ್ಯಾರ, ಎಷ್ಟು ಚಂದ. ಅದ್ರಾಗ ಏನಾಯ್ತವ, ಮತ್ತೆ ಒಂದನ್ನ ಏನು ಬಿಟ್ಟು ಹೋಗೋದಂತ ಕರ್ಕೊಂಡು ಹೋಗಿರ್ಬೇಕಷ್ಟೆ. ಬಿಡು ಹೋಗ್ಲಿ, ಅದಕ್ಕೆ ಯಾಕೆ ಹಂಗೆ ಇದು ಮಾಡತ್ತಿ? ಏನಿಲ್ಲ ಬಿಡಪ್ಪ. ಅಂದಂಗೆ ಹೋಗಿದ್ದೆ, ಅಂಗಡಿ ಕೆಲಸ ಎಲ್ಲ ಮುಗಿತಾ? ಎಲ್ಲ ಮುಗೀತು ನೋಡ್ವಿ, ಅಂಗಡಿ ಕೆಲಸ ಎಲ್ಲ ಮುಗೀತು. ಚಲೋ ಆಯ್ತು ಬಿಡಪ್ಪ. ಅಂಗಡಿಗೆ ಹೆಸರೇನಿಟ್ಟಿರಿ? ಹೆಸರು ಅವ ಏನಿಡೋದು, ಗಿರ್ಜಾಸ್ ಸ್ಯಾರೀಸ್ ಅಂತ ಇಡ ನನ್ಬೆ. ಇಡು, ಚಂದ ಐತೆ ಹೆಸರು. ಒಂದು ಮಾತರ ನಿಮ್ಮ ಬಾಯಾಗ ಬಂತಾನ ನೋಡು. ಅವ ನಿಂದ ಹೆಸರು ಇಡ್ಬೇಕಿತ್ತು. ನಿನ್ನ ಹೆಸರು ಇಡ್ತೀನಿ ಅಂತೇಳಿ ಕಮಲವ್ವ ಸ್ಯಾರೀಸ್ ಅಂದ್ರೆ ಏನು ಬ್ಯಾಡ ಅಂತಿತ್ತಾನ? ಗಿರ್ಜಾ ಸ್ಯಾರೀಸ್ ಅಂತ ಅಲ್ಲ, ಗಿರಿ ಕುರಿ ಅನ್ನೋ ಬದ್ಲಿ ಕಮಲಿ ಸಿಲ್ಕ್ಸ್ ಅಂಡ್ ಸ್ಯಾರೀಸ್ ಹೆಂಗೈತಿ? ಹೌದಿಲ್ಲ? ಹೆಂಗಿದ್ರೆ ಸಿಲ್ಕ್ ಸೀರೆ, ಕಮಲಿ ಸಿಲ್ಕ್ಸ್ ಅಂಡ್ ಸ್ಯಾರೀಸ್. ಕಮಲಿ ಧಾರಾವಾಹಿ ನೋಡಿದಿಲ್ಲ? ಎಂಥ ಹೈಲೈಟ್ ಆಗಿ ಓಡ್ತಿತ್ತು ಕಮಲಿ ಧಾರಾವಾಹಿ. ನೋಡಾಕ ಸಂಜೆ ಆಗತ್ಲೆ ಒಟ್ಟರು ಮನೆಯಂದು ಹೊರೆ ಬದುಕ್ಬಿಟ್ಟು ಕುಂದಿರ್ತಿದ್ರು, ಗೊತ್ತನ? ಕಮಲಿ ಕಮಲವ್ವ ಅನ್ನೋ ಹೆಸರನ್ನ ಭಾರಿ ಪವರ್ ಐತಿ. ರಿಷಿ ಸರ್ ನೋಡಿದಿಲ್ಲ? ಕಾಲೇಜ್ನಾಗ ಪಾಠ ಮಾಡವ, ಆಕಿ ಬೆನ್ನಿಂದ ಬಿದ್ದಿದ್ನು. ಹಂಗೆ ಅಷ್ಟು ಪವರ್ ಐತೆ ಅದ್ರೊಳಗೆ. ನಾ ಹೇಳ್ತೀನಲ್ಲ, ನೀ ಕಮಲಿ ಸಿಲ್ಕ್ಸ್ ಅಂಡ್ ಸ್ಯಾರೀಸ್ ಅಂತ ತೆಗಿ, ಇಲ್ಲ ಕಮಲವ್ವ ಸಿಲ್ಕ್ಸ್ ಅಂಡ್ ಸ್ಯಾರೀಸ್ ಅಂತ ತೆಗಿ. ಮತ್ತು ನನ್ನ ಹೆಸರು ಇಡೋದಿಲ್ಲ ಅಂದ್ಲ? ಇಟ್ಟೆಲ್ಲ ಓದಿ ನಿಮ್ಮನ್ನೆಲ್ಲ ಸಾಕಿ ಜಪಾನ್ ಮಾಡಿಸಿ ನಿಮ್ಮನ್ನ ಇಟ್ಟೆದ್ದ ಎದಿಯುದ್ದ ಬೆಳೆಸಿ ನಿಲ್ಸಿದ್ದಕ್ಕೆ ನನ್ನ ಹೆಸರು ಒಂದು ಇಡೋದಿಲ್ಲನ? ಏನಂತಿ? ಹಾಂ, ಚಂದ ಐತವ. ಇಲ್ಲಾಂದ್ರೆ ದೇವ್ರದ್ದು ಇಟ್ಬಿಡಂತೋಬೆ, ಮನುಷ್ಯರ್ದು ಬೇಡ ಬೇಡ. ಗಿರ್ಜಿನೂ ಬೇಡ, ನಿಂದು ಬೇಡ. ಸಿದ್ಧಾರೂಢ ಸಿಲ್ಕ್ಸ್ ಅಂಡ್ ಸ್ಯಾರೀಸ್ ಅಂತ ಇಟ್ಬಿಡೋಣಲ್ಲ, ಶ್ರೀ ಸಿದ್ಧಾರೂಢ. ಏನಂತೀವಿ? ಅಲ್ಲ, ಸಿದ್ಧಾರೂಢಜ್ಜ ವೈರಾಗಿ, ಸನ್ಯಾಸಿ ಪಾಪ. ಜನಸೇವೆ, ಜನಾರ್ದನ ಸೇವೆ, ಪರಮಾತ್ಮನ ಸೇವೆ ಮಾಡ್ಕೊಂತಿದ್ದವ ಪುಣ್ಯಾತ್ಮ. ಸಿದ್ಧಾರೂಢಜ್ಜನ ಸೀರೆ ಅಂಗಡಿಗೆ ಹೆಸರಿಟ್ಟಿ ಮಾಡ್ತಿ? ಬೇಡ. ನಾವು ಸಂಸಾರಸ್ಥರು, ನಮ್ದೇ ಇಡಲ್ಲ, ಅದಕ್ಕೇನ ಬೇಕಾಗೈತಿ?
ಏ ದೇವ್ರ ಹೆಸರು ಇಡಕ್ಕೂ ಸಂಸಾರಸ್ತ್ರ ಇವ್ರು ಅಂತ ನೋಡ್ತಾರನ್ ಬೇ ಸುಮ್ಕುದ್ರ ಬೇ ನಿಂದೊಂದು ಕತಿ ಆತಾಗ ಹಂಗಲ್ಲ ಸಿದ್ದಾಡಜ್ಜಿಗೇನು ಗೊತ್ತಾಗ ಸೀರಿದು ಅದನ್ನ ಹೇಳಿದ್ಯಪ್ಪ ನಾನು ಅದಕ್ಕೆ ಬೇಡ ಅಂದೆ ಅಷ್ಟ. ಇನ್ನು ಸಿದ್ದಾವಡಜ್ಜ ಇಡ್ಲಿ ಸೆಂಟ್ರು, ಸಿದ್ದಾವಡಜ್ಜ ಇವು ಬೇರೆ ಏನಾರು ಇಟ್ಟರೆ ಬಿಡಪ್ಪ ತಿನ್ನೋ ಐಟಮ್ಗೆ ಅವೆಲ್ಲ ಮತ್ತು ಊಟ ಪಟ ಮಾಡ್ತಿತ್ತಲ್ಲ ಅಜ್ಜ, ಹಂಗಾಗಿ ಒಂದು ಲೆಕ್ಕ. ಅದನ್ನ ಬಿಟ್ಟು ಎಲ್ಲ ಸೀರೆಗಿಟ್ಕೊಂತ ನೀವು ಬೇಡ. ನೀ ನಂದ ಇಡು ಕಮಲವ್ವ ಸಿಲ್ಕ್ಸ್ ಅಂಡ್ ಸ್ಯಾರೀಸ್, ಊರಾಗ ನಂದೊಂದು ಹೈಲೈಟ್ ಆಕತಿ. ಕಂಬಳವ ಚಂದ ಕಾಣಂಗಿಲ್ಲವ ಅದು. ಹೌದೌದು, ಕಮಲವ್ವ ಅದಷ್ಟು ಚಂದ ಕಾಣಂಗಿಲ್ಲ ಅತ್ತಿಯಾರ. ಕಮಲವ್ವ ಚಂದ ಕಾಣಂಗಿಲ್ಲ, ಗಿರ್ಜಿ ಚಂದ ಕಾಣ್ತಾಳ. ಇಟ್ಕೋರಿ ಏನಾರು ಇಟ್ಕೋ ಹೋಗ್ರಿ, ನಮ್ಗೆ ಎದಕ್ಕೆ ಬೇಕಾಗೈತಿ. ಅದೇನೋ ಅಂತಾರಲ್ಲ, ಅನ್ನ ಉಂಡು ಅಂಗಳದಾಗ ಆಡ ಅಂದ್ರೆ ಹೇಳ್ತೀನಿ ಹಿತ್ತಲಾಗ ಆಡ್ತೇನೆ ಅಂತೀರಿ. ಏನಾರ ಮಾಡ್ಕೋ ಹೋರಿ ರೀ. ಏನು ಇಡ್ಬೇಕಂತ ಮಾಡಿರಿ? ಏನ್ ಅಯ್ಯೋ ನನ್ನ ಮಗಳ ಹೆಸರು ಐತಲ್ಲ, ಅಪೂರ್ವ. ಅಪೂರ್ವ ಸಿಲ್ಕ್ಸ್ ಅಂಡ್ ಸ್ಯಾರೀಸ್ ಹೆಂಗಿರ್ತತಿ ಹೌದಿಲ್ಲ? ಮ್ಯಾಗ ಸಿದ್ಧಾರೂಢಜ್ಜಾರ ಆಶೀರ್ವಾದ ಅಂತೇಳಿ ಮ್ಯಾಲ ಒಂದು ಸಣ್ಣದಾಗ ಬರ್ಸುನ, ಅದ್ರ ತಳಗ ಅಪೂರ್ವ ಸಿಲ್ಕ್ಸ್ ಅಂಡ್ ಸ್ಯಾರೀಸ್. ವಾಹ್ ವಾಹ್ ವಾಹ್, ಏನು ಮಸ್ತ್ ಆಕತಿ. ಅದೇ ಇರ್ಲಿ ತಗೋ. ಅಲ್ಲಲ್ಲ, ಈ ಮನೆಗೆ ಮೊಮ್ಮಗಳ ಆಕೆ ಒಬ್ಬಿಕೇನ? ಏ ಅಲ್ಲ, ಆ ಹುಡುಗಿಲ್ಲನ ಸುಮತಿ ಮಗ ಶಿವ ಅಂತಿಲ್ಲನ ಅದ್ರ ಹೆಸರು, ಅದ್ರದ್ದೊಂದು ಇಡ್ಬೇಕಿತ್ತಪ್ಪ. ಶಿವ ಅಂತ ನಾನು ನೋಡ, ಯಾಕೆ ಬಂತೇವ ಬಾಯಾಗ? ಮಂಜು ಅಪೂರ್ವ ಸಿಲ್ಕ್ಸ್ ಅಂಡ್ ಸ್ಯಾರೀಸ್ ಅಂತಿಡು. ಅತ್ತಿಯರ ನಾವು ಲಗ್ನ ಪತ್ರಿಕೆ ಬರ್ಸಾಕತ್ತಿಲ್ಲ, ಎಲ್ಲ ಹುಡುಗರ ಹೆಸರು ಹಾಕೊಂಡ್ ಕುಂದ್ರಾಕ. ಏನೋ ಒಂದು ಸೀರೆ ಅಂಗಡಿ ಒಂದು ಹೆಸರು ಇಡ್ಬೇಕಲ್ಲ, ಅದಕ್ಕೆ ಅಪೂರ್ವ ಸಿಲ್ಕ್ಸ್ ಅಂಡ್ ಸ್ಯಾರೀಸ್ ಚೆನ್ನಾಗೈತಿ ಹೆಸರು. ಸಿದ್ದಾವಡಜ್ಜಾರ ಇಡ್ಬೇಕಂತ ಇದ್ದಿದ್ದು, ಮತ್ತು ಅದಕ್ಕಿಂತ ಇದು ಸ್ವಲ್ಪ ಚೆನ್ನಾಗಿ ಅನಿಸ್ತು. ಅದಕ್ಕೆ ಮೇಲೆ ಸಿದ್ದಾವಡಜ್ಜರ ಆಶೀರ್ವಾದದೊಂದಿಗೆ ಅಪೂರ್ವ ಸಿಲ್ಕ್ಸ್ ಅಂಡ್ ಸ್ಯಾರೀಸ್ ಹುಬ್ಳಿ ಆತಲ್ಲ. ಇಟ್ಕೋರ ಯವ್ವ ಇಟ್ಕೋ, ನಿನಗೆ ಯಾರ್ಯಾರ್ದು ಬೇಕು ಇಟ್ಕೋ. ನಿಮ್ಮ ತಂಗಿದು, ನಿಮ್ಮ ಚಿಗವಂದು, ಇನ್ನೂ ಯಾರ್ಯಾರು ಬೇಕು ನೋಡಿ ಎಲ್ಲಾರ್ದು ಇಟ್ಕೋ. ನಮ್ಗೆ ಎದಕ್ಕೆ ಬೇಕಾಗೈತಿ? ಏನಾರು ಹೇಳಿದ್ರೆ ಹಿಂಗೆ ಮಾಡ್ತೀರಿ ನೀವು. ಎಲ್ಲರೂ ತಾಯಿಗಳು ಬರ್ಸ್ತಾರಂತ, ತಾಯಿಗಳ ಬಗ್ಗೆ ಭಾಳ ಕಾಳಜಿ ಇರ್ತದಂತ. ನಮ್ಮ ಮನ್ಯಾಗ ಅದೆಲ್ಲ ಎಲ್ಲೈತಿ. ನಂಗೆ ಹೊಟ್ಟೆ ಸತಿ ಏನು ಮಾಡಿಟ್ಟಾಳ ನೋಡ್ತೀನಿ. ಊಟಕ್ಕೆ ಏನು ಮಾಡಿ? ಅದು ಅತ್ತಿಯರ ರಾತ್ರಿ ತಂಗಡ ರೊಟ್ಟಿದ್ವು, ಅದಕ್ಕೆ ಒಂದಿಷ್ಟು ಇದು ಬ್ಯಾಳಿ ಪಲ್ಯ, ಒಂದಿಷ್ಟು ಬದ್ನಿಕಾಯಿ ಪಲ್ಯ ಮಾಡೀನಿ. ಅಂದ್ರೆ ಬದ್ನಿಕಾಯಿ ಅದು ಸ್ವಲ್ಪ ಇದಾಗತ್ತಿದ್ದು, ಅದಕ್ಕೆ ಬಡ ಬಡ ಪಲ್ಯ ಮಾಡಿಬಿಟ್ಟೆ. ಬ್ಯಾಳಿನ ಇದ್ದು ಸಾರಿಗೆ ತೊಗೊಂಡಿದ್ವು, ಅದು ಪಲ್ಯ ಬದ್ನಿಕಾಯಿ ಪಲ್ಯ ಮಾಡೀನಿ. ಸಾರು ಐತಿ, ಅನ್ನ ಐತಿ ರೀ ಅತ್ತಿಯರ. ಹೊಳ್ಳ ಬಳ್ಳ ತಂಗಡ ರೊಟ್ಟಿ ತಿನ್ನಿಸಿ ಕೊಲ್ತಾಳೆ ಒಂದು ಅಳ್ತಿ ನನ್ನ. ಒಂದಿಟ್ಟು ಬಿಸಿಯದು ಮಾಡಿ ಕೊಡ್ಬೇಕು ಅನ್ನೋದು ಏನೇನೇನೇನೇನೇನು ಕೇಳಬೇಡ್ರಿ. ಯಾಕೆ ಮಾಡ್ತೀಯ ಹೇಳ? ನೀನು ಗಂಡ ಇದ್ದಿದ್ದಿಲ್ಲಲ್ಲ ಮಧ್ಯಾಹ್ನ ಊಟಕ್ಕೆ, ಗಂಡ ಇದ್ರಟ್ಟ ಮಾಡಕ್ಕೆ ನೀನು. ನನಗರ ನೆಗಡಿ ಆದಂಗೆ ಆಗೈತಿ. ಬಿಸಿನೀರು ಕಾಯಿಸಿ ಕೊಡು ಕುಡಿಯಾಕ ಅಂತಾನೆ. ಬಿಸಿನೀರು ಕಾಯಿಸಿ ಕೊಡ್ಬೇಕನ್ನ ಕಬ್ರ ಇರೋದಿಲ್ಲ. ಇವಾಗ ಕಾಸು ಇಟ್ಟತ್ರಿ ಐತಿಯರ, ನೀವು ತೊಗೊಂಡು ಕುಡಿಯಲ್ಲ ಬಿಡಲ್ಲ ಅತ್ತಾಗ. ಯಾವಾಗ ನೋಡಿದ್ರೆ ಏನಾರ ಒಂದು ಅನ್ನದ್ರಾಗ ಇರ್ತಿರತ್ತಾಗ. ಸಾಕಾಗೋಗ್ಬಿಟ್ಟತ್ ನನಗಂತರು. ನೋಡ್ದೇನೋ ಮಾತಾಡತ್ತಿ ನೀನು. ಹೆಂಗೆ ಹೋದ್ಲು? ಹೋಗ್ಲಿ ಬಿಡವ, ನೀನು ಹಂಗೆ ಮಾಡ್ತಿರ್ತಾಗ. ನಂಗೆ ಎತ್ತಾಗಂತ ಬಡ್ದಾಡ್ಬೇಕನ್ನೋದು ನಂಗೆ ತಿಳಿಲಾರ್ದಂಗೆ ಆಗ್ಬಿಡ್ತತ್ತಾಗ. ಸುಮ್ಮನೆ ನೆಮ್ಮದಿಯಾಗಿ ಇರಾಕ ಬಿಡಂಗಿಲ್ಲ ತಗ. ಈಗ ಸುಮ್ಮನೆ ಇರಿ. ಈಗ ಅಪೂರ್ವ ಸಿಲ್ಕ್ಸ್ ಅಂಡ್ ಸ್ಯಾರೀಸ್ನ ಫೈನಲ್ ಆಗೈತಿ. ನಾಳೆ ಬೆಳಗ್ಗೆ ದೌಡ್ ಎದ್ದು ಜಳಕ ಮಾಡ್ಕೊಂಡು ಬಡ ಅಂಗಡಿ ಕಡೆ ಹೋಗ್ಬೇಕಲ್ಲಿ. ಮಂದಿ ಬರ್ತಾರೆ, ಮತ್ತು ನಾವೇ ಲೇಟಾಗಿ ಹೋದ್ರೆ ಮನೆಯಾರಾಗಿ ಬೆಳಗ್ಗೆ 7 ಅಂದ್ರೆ ಅಂಗಡಿ ಕಡೆ ಇರ್ಬೇಕು. ಹೂವು ಎಲ್ಲ ತೊಗೊಂಡು ಫ್ರಿಜ್ನಾಗ ಇಟ್ಟೇನಿ. ಬೆಳಗ್ಗೆ ಹೋಗಿ ಸ್ವಲ್ಪ ಹಾಕಿ ಬಡ ಒಂದು ಬೆಳಗ್ಗೆ ಒಂದು ಲಕ್ಷ್ಮೀ ಪೂಜೆ ಮಾಡಿ ಮುಗಿಸ್ಬಿಡೋಣಂತ. ನಾ ಆಜು ಬಾಜು ಹುಯಿ ಅಂತ ಯಾರನ್ನೂ ಕರೆದಿಲ್ಲ, ಮನೆಯವ್ರಷ್ಟೇ. ಇವ್ರೊಂದು 5 ಮಂದಿ ಕರೆದಾಳಿಕೆ ಇಲ್ಲಿ. ಅಷ್ಟೇ, ಮತ್ತೆ ಯಾರಿಲ್ಲ ನೋಡು. ಸುಮ್ಮನೆ ಆತಾಗ. ಪೂಜೆ ಮಾಡಿನ ಕೊಡಾಕಿ ಅಂತಂದು. ಪೂಜೆ ಮಾಡಿಂದ ಇದು ಧಾರವಾಡ ಪೇಡೆ ಚೂಡ. ಧಾರವಾಡ ಪೇಡೆ ಚೂಡ? ಏಪ್ಪ ಅದು ಎದಕ್ಕೆ ತಂದೇಪ್ಪ ಚೂಡಾನ? ಎಣ್ಣೆ ಬಡ್ಕ ಅದನ್ನ ನನ್ನ ಮಗ ತಿಂತಾನ. ಧಾರವಾಡ ಇದು ತರಬಾರ್ದನ ಪೇಡೆ ಆತು. ಇದು ಏನದು ಬ್ಯಾಗ ಬರೋದಲ್ಲ ಇವತ್ತಾಗದ ಸಣ್ಣ ಸೌನೂರು ಖಾರ ಚಲೋದು, ಅದನ್ನ ಖಾರ ತೊಗೋಬಾರ್ದನ ಚಲೋದು. ಅದು ಮತ್ತು ಬಿಟ್ಟರೆ ಸೋಂಪುಡಿ ಇವನ್ ಏನಾರ ತರ್ಬೇಕು ಬೇಡ. ಪೇಡೆ ತಂದು ಕೊಲ್ತೀವಿ ಒಂದು ಅಳತಿ. ಸೋಂಪುಡಿ ಇದ್ರ ತಗೋಲ ಅದೊಂದಿಟ್ಟು. ನಂಗೆ ಯಾಕೆ ತಿನ್ಬೇಕು ಅಂತ ಕಂಡಬಟ್ಟಿ ಅನ್ಸಕತ್ತೈತಿ. ಅದ್ರ ಅವ್ನು ತಿನ್ನಕ ಆಗೋಲ್ತು. ಆಯ್ತು ತೋತೀನಿ. ಅಪ್ಪ್ಯಾ, ನಿಮ್ಮ ತಂಗಿ ಗಂಡನ ಜೋಡಿ ಚಲೋ ಆಗ್ಯಾಳ ಅಂತ ಅನಿಸ್ತೈತಿ. ಮತ್ತು ಊಟಕ್ಕೆ ಪಾಟಕ್ಕೆಲ್ಲ ಹಿಂಗೆ ಹೊಂಟಾರ ಅಂದ್ರೆ ನನಗನ್ನಿಸ್ತೈತಿ ಗಂಡ ಹೆಂಡತಿ ಹೊಂದ್ಕೊಂಡಿರ್ಬೇಕು. ಹೌದಿಲ್ಲ? ಬೇ ಮತ್ತೆ ಒಂದ ಮನೆಗೆ ಇದ್ದೀನಿ ಹೊಂದ್ಕೊಳ್ಳಾರಂಗೆ ಇರ್ತಾರನ. ಹೊಂದ್ಕೊಂಡಿರ್ಬೇಕಪ್ಪ, ಹೊಂದ್ಕೊಂಡಿರ್ಬೇಕು. ಹೇಳಕ್ಕಾಗಲ್ಲ. ನೋಡ್ದೇನ ಹೆಂಗೆ ಪಿಲ್ಯಾನ್ ಮಾಡಿ ಕಳಿಸ್ಬಿಟ್ಟೆ ಗಂಡನ ಮನೆಗೆ. ಹಂಗೆ ಹೋಗೋಗಂದ್ರೆ ಹೊಕ್ಕಿದ್ಲನ ಮನೆ ಬಿಡಿಸ್ಬಿಟ್ಟ. ಹೋಗು ಮನೆ ಬಿಡಿಸಿ ಬಂದ್ಬಿಡೋದೆ. ನನಗೆ ಗೊತ್ತಿತ್ತು ಬೆಂಕಿ ಮುಂದೆ ಬೆಣ್ಣೆ ಇಟ್ರೆ ಕರಗ್ಲಾರ್ದಂಗೆ ಇರ್ತತನ. ಕರಗ್ಲಾರ್ದಂಗೆ ಇರ್ತೈತಿ. ಎಟ್ಟ ಗಂಡ ಬೇಡ ಅಂದ್ರು ಪ್ರೀತಿ ಇಲ್ದಂಗೆ ಇರ್ತತಲ್ಲ. ಆಕಿಗೂ ಅಷ್ಟೇ, ಅವನಿಗೂ ಅಷ್ಟೇ. ಮುಂದೆ ಹೆಂಡತಿ ಇಟ್ಕೊಂಡು ಅವನು ಪ್ರೀತಿ ತೋರಿಸ್ಲಾರ ಇರ್ತಾನ. ಎಲ್ಲ ನೆಟ್ಕಕತ್ತಂತ ನಂಗೆ ಗೊತ್ತಿತ್ತು. ಅದಕ್ಕೆ ಈ ಪಿಲ್ಯಾನ್ ಮಾಡಿ ಕಳಿಸಿದೆ. ಈಗ ತಡಿ ಹಂಗಾರ ಮನೆ ಬಿಡಿಸಿದ ಒಂದು ಮಾತು ಹಂಗೆ ಕರಿತೀನಿ. ಬರ್ತೇನಂದಿದ್ದೆಲ್ಲ ಬಾ ಅಂತೇಳಿ. ನೋಡೋಣ ಬರ್ತಾಳ ಇಲ್ಲ ಅಂತೇಳಿ. ಯವ್ವ, ನೀನು ತೇಲಿ ಅಂದ್ರೆ ತೇಲಿ ಬಿಡು.